ಬೆಂಗಳೂರು. ಡಿಕೆಶಿ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಹುದ್ದೆ ನೀಡಲಿ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ನ ಒಂದು ಬಣ ಒತ್ತಾಯ ಮಾಡಿದೆ. ಹೊಸ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನಕ್ಕೆ ಆಗ್ರಹಿಸಲಾಗಿದೆ. ಪ್ರಿಯಾಂಕ್ಗೆ ಡಿಸಿಎಂ ಸ್ಥಾನ ನೀಡಿ ಅಂತ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ ಆಗ್ರಹಿಸಿದ್ದಾರೆ. ಡಿಸಿಎಂ ಸ್ಥಾನ ನೀಡುವಂತೆ ರಾಹುಲ್ ಸೋನಿಯಾ ಗಾಂಧಿಗೆ ಈ ಮೂಲಕ ಒತ್ತಾಯ ಮಾಡಿದ್ದಾರೆ. ಶೀಘ್ರದಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಹೊಸ ಮಂತ್ರಿಮಂಡಲ ರಚನೆ ಆಗ್ತಾ ಇದೆ. ಇದರ ನೇತೃತ್ವವನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಬಂದಿದೆ. ಅವರು ಮಾಡಿದಂಥ ಕೆಲಸಗಳಿಗೆ ಇದೊಂದು ಉತ್ತಮವಾದ ಸ್ಪಂದನೆ. ಐಟಿ ಬಿಟಿ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಎಲ್ಲವೂ ಕೂಡ ರಾಜ್ಯದಲ್ಲೇ ಮೊಟ್ಟ ಮೊದಲೇ ಉತ್ತಮವಾದ ಕೆಲಸವನ್ನು ಮಾಡಿದಂಥ ಮಂತ್ರಿ ಎಂಬ ಪದವಿ ಪಡೆದಿದ್ದಾರೆ. ಅದಕ್ಕಾಗಿ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡಬೇಕು ಎಂದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮತ್ತೆ ರಾಹುಲ್ ಗಾಂಧಿ ಅವರು ತಾಯಿ ಸೋನಿಯಾ ಗಾಂಧಿ ಅವರಿಗೆ ನಾನು ಒತ್ತಾಯ ಮಾಡ್ತೇನೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ನಾನು ಒತ್ತಾಯ ಮಾಡ್ತೇನೆ. ಶೀಘ್ರ ಸಿದ್ದರಾಮಯ್ಯ ರಾಜೀನಾಮೆ ಹೊತ್ತಲ್ಲೇ ದಲಿತ ಸಿಎಂಗೆ ಆಗ್ರಹಿಸಲಾಗಿದೆ. ದಲಿತ ಸಿಎಂ ಮಾಡದಿದ್ರೆ ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಮುಕ್ತವಾಗುತ್ತೆ ಅಂತ ದಲಿತ ಸಂಘಟನೆಗಳು ಎಚ್ಚರಿಸಿದೆ. ಸಿಎಂ ಬದಲಾವಣೆ ಬೆನ್ನಲ್ಲೇ ದಲಿತ ಸಂಘಟನೆಗಳು ಸುದ್ದಿಗೋಷ್ಠಿ. ದಲಿತ ನಾಯಕರನ್ನ ಸಿಎಂ ಮಾಡಬೇಕೆಂತ ಸಂಘಟನೆಗಳು ಆಗ್ರಹಿಸಿವೆ. ಇಲ್ಲದಿದ್ರೆ ಕಾಂಗ್ರೆಸ್ ವಿರುದ್ಧ ದಂಗೆ ಏಳಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಇದು ಕಾಂಗ್ರೆಸ್ಗೆ ಕಡೆಯ ಎಚ್ಚರಿಕೆ ಅಂತ ದಲಿತ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ ದಲಿತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದು ಬೇಡ, ಈ ಬಾರಿ ದಲಿತ ಸಿಎಂ ಆಗಲೇಬೇಕು ಅಂತ ಸಂಘಟನೆಗಳು ಆಗ್ರಹಿಸಿವೆ. ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಮುಂದೆ ಬಂದಾಗಲೆಲ್ಲ ದಲಿತ ಸಿಎಂ ಕೂಗು ಜೋರಾಗ್ತಾ ಇತ್ತು. ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅವರು ನಾವು ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡಿದ ಈ ಹೋರಾಟ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ವಿ. ಸಿದ್ದರಾಮಯ್ಯ ಅವರು ಈ ಹಿಂದಿನ ಪ್ರೆಸ್ ಮೀಟಲ್ಲಿ ನಾವು ತಮ್ಮದಲ್ಲ, ಸಿದ್ದರಾಮಯ್ಯ ಅವರು ಮುಂದುವರೆದ ನಮ್ದೇನು ತಕರಾರಿಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು 100% ಫೈನಲ್ ಆಗಿದೆ. ರೀಪ್ಲೇಸ್ಮೆಂಟ್ ಏನು ಅನ್ನೋದು ನಮ್ಮ ದಲಿತ ಜನಾಂಗಗಳ ದೊಡ್ಡ ನಿರೀಕ್ಷೆ. ನಾವೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳಿದ್ದೀವಿ, ಪರಮೇಶ್ವರ್ ಅವರು ಹೇಳಿದ್ದೀವಿ, ಕೆ.ಎಚ್. ಮುನಿಯಪ್ಪ ಅವರ ಹೆಸರು ಹೇಳಿದ್ದೀವಿ, ಜಾರಕಿಹೊಳಿ ಅವರ ಹೆಸರು ಹೇಳಿದ್ದೀವಿ, ಮಾದೇವಪ್ಪ ಹೊಸ ಹೆಸರು ಹೇಳಿದ್ದೀವಿ. ಅವರಲ್ಲಿ ಯಾರನ್ನಾದರೂ ನೀವು ಆಯ್ಕೆ ಮಾಡಿ. ಅದರಲ್ಲಿ ಭಾಳ ಸೀನಿಯರ್ ಆಗಿದ್ದಂಥ ಪರಮೇಶ್ವರ್ ಸಾಹೇಬರಿಗೆ ಕಾಂಗ್ರೆಸ್ ಕಟ್ಟಿದಂಥವ್ರು ನಮ್ಮ ಎಲ್ಲರ ಒಟ್ಟು ಅಭಿಪ್ರಾಯದಂತೆ. ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು. ಆಗಲಿ ಒಂದು ವೇಳೆ ಕೊಡಲಿಲ್ಲ ಅಂತಂದರೆ, ಈಗ 80 ವರ್ಷದಿಂದ ಓಟ್ ಹಾಕೊಂಬಂದಿದ್ದೀವಿ ಈ ದಲಿತ ಸಮುದಾಯ. 80 ವರ್ಷ. ನಾಳೆ ಚುನಾವಣೆ ಆಗಲಿ, ನೀವು ಓಟ್ನೇ ಕೇಳಬೇಡಿ. ಕಣ್ಣು ಮುಚ್ಕೊಂಡು ನಮ್ಮ ಜನ ಹೋಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟು ಬರ್ತಾರೆ. ನೀವು ಓಟೇ ಕೇಳಬೇಡಿ ಅಂತ ಮುಗ್ಧ ಜನಕ್ಕೆ ಮೋಸ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೈಕಮಾಂಡ್ಗೆ ಹೇಳ್ತಾ, ಇವತ್ತು ನಾವು ವೆಂಕಟರಮಣ ಅವರ ನೇತೃತ್ವದಲ್ಲಿ ಈ ನಿಮ್ಮ ಪ್ರೆಸ್ ಆದ ತಕ್ಷಣ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಡಬೇಕು ಅಥವಾ ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕು ಅಂತೇಳಿ ಈಗ ತೀರ್ಮಾನ ಮಾಡ್ತೀವಿ. ನಮಸ್ಕಾರ. ಅದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.